ಗುಡ್ಡದ ಹುಲಿಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಪರಸಾಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ಪರಿಹರಿಸುವಂತೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕಲಘಟಕಿ ತಾಲೂಕು ಸಮಿತಿ ವತಿಯಿಂದ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಕಲಘಟಕಿ ತಹಶೀಲ್ದಾರರು ಕಲಘಟಕಿ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಲಘಟಕಿ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಹರಿಜನ, ಜಿಲ್ಲಾ ಸಂಚಾಲಕರಾದ ಮೈಲಾರಪ್ಪ ಹೊಸಮನಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾಲತೇಶನ ಮೇಲಿನಮನಿ, ಸಂಚಾಲಕರಾದ ಫಕೀರೇಶ್ ಹರಿಜನ, ಚಂದ್ರು ಹರಿಜನ ಜೊತೆಗಿದ್ರು. ಎಸ್ಸಿ ಕಾಲೋನಿಯ ನಿವಾಸಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ರಸ್ತೆ ದುರಸ್ತಿ ಕಾರ್ಯವನ್ನು ಶೀಘ್ರವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳನ್ನು ಒತ್ತಾಯಿಸಲಾಯಿತು. ಮೈಲಾರಪ್ಪ ಹೊಸಮನಿ, ಧಾರವಾಡ ಜಿಲ್ಲಾ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕರ್ನಾಟಕ ದಲಿತ ವಿಮೋಚನಾ ಕಲಘಟಗಿ ತಾಲೂಕು ಸಮಿತಿ ವತಿಯಿಂದ ಹುಡುಗರುಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪರಸಾಪುರ ಗ್ರಾಮದಲ್ಲಿ SC/ST ವಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಾಲೋನಿ ಸಂಪೂರ್ಣ ಹದಗೆಟ್ಟಿದೆ. ಆ ವಿಷಯವನ್ನು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ PDOಗಳಿಗೆ ಗಮನಕ್ಕೆ ತಗೊಂಡು ಬಂದರೂ ಯಾವುದೇ ಕ್ರಮಗಳನ್ನು ತಗೊಂಡಿಲ್ಲ, ನಿರ್ಲಕ್ಷ್ಯ ಧೋರಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ತಹಸೀಲ್ದಾರ್ ಹಾಗೂ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಇಒ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೆಲಸಗಳನ್ನು ಮಾಡದೇ ಕೊಡದೆ ಹೋದರೆ ಮುಂದಿನ ದಿನ ಪಂಚಾಯತಿ ಮುಂದೆ ಉಗ್ರವಾಗಿ ಧರಣಿಯನ್ನು ಹಮ್ಮಿಕೊಳ್ತೀವಿ ಎಂದು ಇಲ್ಲಿಯವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡುತ್ತೇವೆ. ಜೈ ಭೀಮ್.